ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಮೈ ಚಾನಲ್. ಇವಾಗ ತಾನೇ ದೊಡ್ಡಮ್ಮನ ಮನೆಯಿಂದ ಹೇ ಜಾನು, ಎಲ್ಲ ಕೆಲಸ ಆಗಿದೆ ಅಂದರೆ ತೋರಿಸ್ತೀನಿ. ಆ ರೂಮಿಂದು ಡೋರ್ ಕಿತ್ತು ಮತ್ತು ಇಲ್ಲಿಗೆ ಹಾಕಿದ್ರೆ ಸ್ವಲ್ಪ ಪೇಂಟ್ ಈ ಕಡೆ ಹಾಳ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ರೆ ಎಲ್ಲರಿಗೂ ಹೊಸ ವ್ಲಾಗ್ಗೆ ವೆಲ್ಕಮ್ ಮಾಡ್ತಾ, ಸೌಂಡ್ ಕೇಳಿಸ್ತಾ ಇದೆ, ಹೊಸ ವ್ಲಾಗ್ಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ಪುಟಾಣಿ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವಾಗ ತಾನೇ ದೊಡ್ಡಮ್ಮನ ಮನೆಯಿಂದ ಬಂದು ಟೀ ಕಾಯಿಸ್ಕೊಟ್ಟು ಬಂದೆ. ಹಿಂದೆ ಸ್ವಲ್ಪ ಕೆಲಸ ಇತ್ತು, ಹಾಗಾಗಿ ನಮ್ಮಮ್ಮ ಹೂವು ಎತ್ತಿ, ಹೂವು ಕಟ್ಟಿ, ಹೂವು ಮುಡಿಸಿ ಕಳಿಸಿದ್ರು. ನಮ್ಮನ ಪ್ರೀತಿ ಅಂದ್ರೇ ಒಂಥರ ಸ್ಪೆಷಲ್ ಅಲ್ವಾ. ಬೇಡ ಅಂದ್ರೂ ಕೇಳಲಿಲ್ಲ. ನಾವೇನು ಫಂಕ್ಷನ್ಗೆ ಹೊಟ್ಟಿದ್ವಾ ಅಂತಂದ್ರೂ ಹೂವು ಎತ್ತಿ ಕಟ್ಟಿ ಮುಡಿಸಿ ಕಳಿಸಿದ್ರು. ಇವಾಗ ಇಲ್ಲಿ ಜಾಸ್ತಿ ಮಾತಾಡಿದ್ರೂ ಕೇಳಿಸಲ್ಲ ಅಂತ ಅಂದ್ಕೊಳ್ತೀನಿ, ಅದೇ ಸೌಂಡ್ ಜಾಸ್ತಿ ಬರ್ತಾ ಇದೆ. ಹಾಗಾಗಿ ಈಗ ವ್ಲಾಗನ್ನು ಕಂಟಿನ್ಯೂ ಮಾಡ್ತೀನಿ. ನೆನ್ನೆ ಬರ್ತಾರೆ ಅಂತ ಅಂದ್ಕೊಂಡಿದ್ವಿ, ಬಂದಿರಲಿಲ್ಲ. ಇವತ್ತು ಬರ್ತಾರೋ ಇಲ್ವೋ ಅಂತ ಅಂದ್ಕೊಂಡಿದ್ದೆ, ಬಟ್ ಇವತ್ತು ಬಂದರು. ಇವತ್ತೊಂದಿನ ಬಂದಿರಲಿಲ್ಲ ಅಂತಂದಿದ್ರೆ ನಾನು ಸಂಜೆವರೆಗೂ ಇದ್ದು ಬರ್ತಾಯಿದ್ದೆ. ಬಂದಿದ್ದಕ್ಕೂ ಪರವಾಗಿಲ್ಲ, ಕೆಲಸ ಎಲ್ಲ ಬೇಗ ಮುಗಿಯುತ್ತೆ. ನಮಗೂ ಕೂಡ ತೋಟದಲ್ಲಿ ಸಿಕ್ಕಾಪಟ್ಟೆ ಕೆಲಸ ಇದೆ. ಕೆಲಸ ಎಲ್ಲ ಮುಗಿಸಿದ್ರೆ ಸರಿ ಹೋಗುತ್ತೆ. ಒಂದು ಚಿಕ್ಕ ಪ್ರಾಬ್ಲಮ್ ಆಗಿದೆ. ಇಷ್ಟೆಲ್ಲ ಮಾಡಿದ್ರೂ ಕೂಡ ಒಂದು ಕೆಲಸ ಉಳ್ಕೊಳ್ಳುತ್ತೆ. ಮುಂದೆ ಏನು ಅಂತ ಹೇಳ್ತೀನಿ ನಾಳೆ ವ್ಲಾಗಲ್ಲಿ, ಅಥವಾ ಯಾವಾಗತ್ತೆ ಅವಾಗ ಹೇಳ್ತೀನಿ. ಸ್ವಲ್ಪ ಪ್ರಾಬ್ಲಮ್ ಆಗಿಬಿಟ್ಟಿದೆ. ನಮಗೆ ಇದ್ರ ಬಗ್ಗೆ ಗೊತ್ತೇ ಇರಲಿಲ್ಲ. ಸಡನ್ನಾಗಿ ಗೊತ್ತಾಗಿದ್ದು ಬೇಜಾರಾಯಿತು, ಮತ್ತೆ ಕೆಲಸ ಉಳ್ಕೊಳ್ತಾ ಇದೆಯಲ್ಲ ಅಂತ. ಬಟ್ ಏನು ಮಾಡೋಕ್ಕಾಗಲ್ಲ, ಒಳ್ಳೇದಾಗಲಿ ಅಂತಲೇ ಮಾಡ್ತಾ ಇರೋದು. ಒಳ್ಳೇದಕ್ಕೋಸ್ಕರ ಕಾಯಬೇಕಷ್ಟೇ. ನಿಮಗೇನು ಅಂತ ಏನಾದ್ರೂ ಗೊತ್ತಾಗಿದ್ದರೆ ಕಮೆಂಟಲ್ಲಿ ತಿಳಿಸಿ, ಆಯಿತಾ? ನೋಡೋಣ ನಿಮ್ಗೆ ಎಷ್ಟು ಜನಕ್ಕೆ ಗೊತ್ತಾಗಿರುತ್ತೆ ಅಂತ. ಗೆಸ್ ಮಾಡಬಹುದು ಅಂತ ಅಂದ್ಕೊಂಡಿದ್ದೀನಿ. ಇದೇ ಜಾಸ್ತಿ ಟೈಮ್ ತೊಗೊಂಡಿರೋದು. ಇವರೊಬ್ಬರು ಬೆಳಗ್ಗೆ 10:30ಇಂದ ಮಧ್ಯಾಹ್ನ 1:30ವರೆಗೂ ಅದೇ ಕೆಲಸ ಮಾಡ್ತಾಯಿದ್ರು. ಅಂದರೆ ಫಿನಿಶಿಂಗ್ ಕೊಡಬೇಕಲ್ಲ, ಹಾಗೆ ಈ ಕಡೆ ಹಸು ಎಲ್ಲ ಮನೆಯಿಂದನೇ ತೋಟಕ್ಕೆ ಕಟ್ಟಿದ್ರು. ನನ್ನ ಹಸ್ಬೆಂಡ್ ಕೆಲಸ ಜಾಸ್ತಿ ಆಗಿಬಿಟ್ಟಿತ್ತು, ನಾನೂ ಇರಲಿಲ್ಲ. ನನ್ನ ಕೆಲಸನೂ ಅವ್ರದ್ದೇ ಆಗಿತ್ತಲ್ಲ, ಹಾಗಾಗಿ ಮನೆಯಿಂದನೇ ಕಟ್ಟಿದ್ರು. ನೋಡ್ಬೋದು ಎಷ್ಟು ನೀಟಾಗಿ ತಿಂದಿದ್ದಾವೆ ಅಂತ. ಕೂಗ್ತಾ ಇದ್ವು. ಇನ್ನೊಂದು ಸಲ ಮೇವಿ ಕಟ್ಟಿ ಹೋಗೋಣ ಅಂತ ಅಂದ್ಕೊಂಡು ತೋಟದಿಂದಕ್ಕೆ ಬಂದಿದ್ದೆ. ಅವ್ರಿಗೆ ಟೀ ಎಲ್ಲ ಮಾಡಿಕೊಟ್ಟು ಬಂದೆ. ನಾನು ಒಂದು ಲೋಟ ಟೀ ಕುಡಿದು ಬಂದೆ. ಇತ್ತೀಚೆಗೆ ಟೀ ಜಾಸ್ತಿ ಅಭ್ಯಾಸ ಆಗ್ತಾ ಇದೆ. ಅಂತಂದರೆ ಮುಂಚೆ ಅವ್ರು ಇಲ್ಲ ಅಂತಂದರೆ ನಾನು ಪದೇ ಪದೇ ಟೀ ಮಾಡೋದೇ ಇಲ್ಲ. ಕಾಫಿ ಬೆಳಗ್ಗೆ ಒಂದು ಸಲ ಸಂಜೆ ಒಂದು ಸಲ ಮಾಡಿದರೆ ಮುಗೀತು. ಬಟ್ ಇವಾಗೆಲ್ಲ ಅವಾಗವಾಗ ಮಾಡ್ತಾನೇ ಇರ್ತೀನಿ. ನಾನು ಬರೋ ಅಷ್ಟರಲ್ಲಿ ಡೋರೆಲ್ಲ ಕಿತ್ತಾಕ್ಬಿಟ್ಟಿದ್ರು. ಸೀದಾ ಎಂಟ್ರೆನ್ಸ್ ಕಾಣಿಸ್ತಾ ಇದೆ. ಅದು ಹೇಳಿದ್ನೆಲ್ಲ ಒಂದು ಚಿಕ್ಕ ಪ್ರಾಬ್ಲಮ್ ಆಗಿದೆ ಅಂತ, ಅದಕ್ಕೋಸ್ಕರ ಆ ಕೆಲಸ ನಿಂತ್ಕೊಳ್ಳುತ್ತೆ. ಇದನ್ನು ಇವತ್ತೇ ಫಿನಿಷ್ ಮಾಡಬೇಕು ಅಂತ ಹೇಳಿದ್ವಿ, ಮಾಡಿಕೊಡ್ತೀವಿ ಅಂತ. ಅದು ಏನಿತ್ತು ಅದನ್ನೆಲ್ಲ ಕಿತ್ತು ರೆಡಿ ಮಾಡಿದ್ದಾರೆ. ಇಲ್ಲಿ ಇವತ್ತು ಗೋಡೆಯನ್ನು ಕಟ್ಟಿ ಮಾಡ್ತಾರೆ. ಸೇಫ್ಟಿ ಮುಖ್ಯ ಅಲ್ವಾ, ಹಾಗಾಗಿ ಕ್ಯಾಮ್ರಾ ಇದೆ, ಇವಾಗ ಡೋರ್ಸ್ ಇದೆ, ಭಯ ಏನಿಲ್ಲ. ಕ್ಯಾಮ್ರಾ ಇದ್ದರೆ ಮುಗೀತು. ಡೋರು ಕೂಡ ಇವಾಗ ಸರಿ ಇದೆ. ಅದು ಬಾಕ್ಲು ಹಾಕಿದ್ರೂ ಕೂಡ ರೂಮ್ ಡೋರ್ ಅಲ್ವಾ, ಅದು ಹಿಂದ್ಗಡೆಯಿಂದ ಬಂದರೆ ನಟ್ಟೆಲ್ಲ ಓಪನ್ ಮಾಡಿ ತೆಗಿಬೋದಿತ್ತು. ಹಾಗಾಗಿ ಗೋಡೆನೇ ಹಾಕ್ಸಿದ್ವಿ. ಅದು ಮುಚ್ಚಲೇಬೇಕು ಅಂತಿತ್ತಲ್ಲ, ಹಾಗಾಗಿ ಫಸ್ಟ್ ಅದನ್ನು ಮುಗಿಸಿದ್ವಿ. ಆ ಡೋರ್ ಕಿತ್ಕೊಂಡು ಬಂದು ಇವಾಗ ಈ ರೂಮಿಗೆ ಇಲ್ಲಿ ಫಿಕ್ಸ್ ಮಾಡ್ತಾ ಇದ್ದಾರೆ. ಇದೇ ಜಾಸ್ತಿ ಟೈಮ್ ತೊಗೊಂಡಿದ್ದು. ಬೆಳಗ್ಗೆಯಿಂದ ಮಧ್ಯಾಹ್ನ ತನಕ ಇವ್ರಿಗೆ ಇದೇ ಕೆಲಸ ಹಿಡಿತು. ಅದನ್ನಲ್ಲಿ ಗೋಡೆ ಕಿತ್ತು ಅಲ್ಲಿಂದ ತೊಗೊಂಡು ಬಂದು ಈ ಜಾಗಕ್ಕೆ ಇಟ್ಟಿರೋದು. ಅಂತಂದರೆ ಮುಂಚೆಲೇ ಗೋಡೆ ಕಟ್ಟುವಾಗ ಇದನ್ನ ಇಟ್ಕೊಂಡಿದ್ರೆ ಅವ್ರಿಗೆ ಈಸಿ ಆಗಿರೋದು. ನಾವು ಕೀಳೋವರೆಗೂ, ಅಂದರೆ ಅದು ಮೇನ್ ಡೋರ್ ಇಡೋವರೆಗೂ ಕೀಳೋದು ಬೇಡ ಅಂತ ಹೇಳಿದ್ವಲ್ಲ, ಹಾಗಾಗಿ ಅವರಿಗೂ ಸ್ವಲ್ಪ ಕೆಲಸ ಜಾಸ್ತಿ ಆಯಿತು ಅಂತ ಅಂದ್ಕೊಳ್ತೀನಿ. ಆ ಸೈಡ್ ಗೋಡೆ ಎಲ್ಲ ಕಟ್ಟಿದ ಮೇಲೆ ಫಿಕ್ಸ್ ಮಾಡಬೇಕಿತ್ತಲ್ಲ, ಹಾಗಾಗಿ ಹಂಗೆ ಅನ್ನಿಸ್ತು. ಹಾಗೆ ಈ ಕಡೆ ಮೊಳಕೆ ಹುರುಳಿಕಾಳು ಸಾಂಬಾರು ಮಾಡ್ತಾಯಿದ್ದೀನಿ. ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ನನಗಿದು ಫೇವ್ರೇಟ್ ಸಾಂಬಾರು ಅಂತಲೇ ಹೇಳ್ಬೋದು. 2 ದಿನ ಊಟ ಮಾಡಿದ್ರೂ ಬೋರ್ ಆಗೋದಿಲ್ಲ, ಅಷ್ಟು ಚೆನ್ನಾಗಿರುತ್ತೆ. ನೆನ್ನೆ ಮೊಳಕೆ ಕಾಳಿಗೆ ಕಟ್ಟೋಗಿದ್ದೆ, ಕಾಳು ತುಂಬ ಚೆನ್ನಾಗಿ ಮೊಳಕೆ ಬಂದಿತ್ತು. ಇವಾಗ ಸಾಂಬಾರು ಮಾಡ್ತಾಯಿದ್ದೀನಿ. ಆ ರೆಸಿಪಿ ಶೇರ್ ಮಾಡಲಿಲ್ಲ, ಅಂದರೆ ಮಧ್ಯೆ ಬೇರೆ ಕೆಲಸನೂ ಕೂಡ ಮಾಡ್ತಾಯಿದ್ದೆ, ಈ ಕೆಲಸನೂ ಮಾಡ್ತಾಯಿದ್ದೆ. ಹಾಗಾಗಿ ರೆಸಿಪಿ ಶೇರ್ ಮಾಡ್ಕೊಳ್ಳೋದಕ್ಕಾಗಲಿಲ್ಲ. ಕರೆಂಟ್ ಇರಲಿಲ್ಲ, ಹಾಗಾಗಿ ಸ್ವಲ್ಪ ಕಲರ್ ಕಡಿಮೆ ಥರ ಕಾಣಿಸ್ತಾ ಇರ್ಬೋದು, ಬಟ್ ಚೆನ್ನಾಗಿತ್ತು ಟೇಸ್ಟು. ನಾನು ವೀಡಿಯೋ ಎಲ್ಲ ಮಾಡಿ ಅಡುಗೆ ಎಲ್ಲ ಮಾಡಿ ಆಗೋಷ್ಟರಲ್ಲಿ ಕೊನೆಗೆ ಕರೆಂಟ್ ಬಂತು. ಕೊನೆಗೆ ಕುದಿಯೋದಕ್ಕಿಟ್ಟಿದ್ದೆ. ಇದು ಆರೋಗ್ಯಕ್ಕೂ ಒಳ್ಳೆಯದು, ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ಬೇಳೆ ಸಾಂಬಾರು ಆ ಥರ ಎಲ್ಲ ತಿಂದು ಬೇಜಾರಾದಾಗ ಈ ಸಾಂಬಾರು ಮಾಡಬಹುದು. ಕೆಳಗಡೆ ಸ್ವಲ್ಪ ಟೈಲ್ಸ್ ಓಪನ್ ಮಾಡಿ ಆ ಜಾಗಕ್ಕಿಟ್ಟು ಈ ಥರ ಕೆಲಸ ಸಣ್ಣ ಪುಟ್ಟದಾಗಿರ್ಬೋದು, ಬಟ್ ತುಂಬ ಟೈಮ್ ತೊಗೊಳ್ತಾ ಇದೆ. ಮೇಲ್ಗಡೆ ಸ್ವಲ್ಪ ಗೋಡೆ ಕಟ್ಟಬೇಕು. ಈ ಸೈಡ್ ಓಪನ್ ಮಾಡಿದ್ರಲ್ಲ, ಅದನ್ನು ಫಸ್ಟು ಇವತ್ತು 4 ಜನ ಬಂದಿದ್ದರು. ಒಬ್ಬರು ಹೆಲ್ಪರು, 3 ಜನ ಕೆಲಸದವರು. ಹಾಗಾಗಿ 3 ಜನ ಅಲ್ವಾ, ಎಲ್ಲ ಕಡೆಯೂ ಕೆಲಸ ನಡೀತಾ ಇತ್ತು. ಇದೇ ಊರಲ್ಲಿ ಇನ್ನೊಂದು ಹತ್ರ ಇವ್ರು ಮನೆ ಕಟ್ತಾ ಇದ್ದಾರೆ. ಹಾಗಾಗಿ ಇವರು ಇಲ್ಲಿಗೆ 4 ಜನ ಬಂದರೆ ಅಲ್ಲಿಂದ 4 ಜನ, 3 ಜನ ಆ ಥರ ಅಲ್ಲಿಗೂ ಕೂಡ ಹೋಗ್ತಾ ಇದ್ದಾರೆ. ಒಂದೇ ಹತ್ರ ಬಂದಿದ್ದರೆ ಬೇಗ ಕಂಪ್ಲೀಟ್ ಆಗ್ತಾಯಿತ್ತು, ಬಟ್ ಪರವಾಗಿಲ್ಲ.
ಎಲ್ಲ ಹತ್ರನೂ ಒಪ್ಕೊಂಡಿರ್ತಾರಲ್ಲ, ಅಲ್ಲೂ ಕೂಡ ಕೆಲಸ ಆಗ್ತಾಯಿದೆ, ಇಲ್ಲೂ ಕೂಡ ಆಗ್ತಾಯಿದೆ. ಇಲ್ಲಿ ಇವಾಗ ಎಲ್ಲ ಫಿನಿಶಿಂಗ್ ಕೊಡ್ತಾಯಿದ್ರು. ಇದೇ ಜಾಸ್ತಿ ಟೈಮ್ ತೊಗೊಳ್ತು ಅಂತ ಅಂದ್ಕೊಳ್ತೀನಿ. ಈ ಸೈಡ್ ಒಬ್ಬರು ಮಾಡ್ತಾಯಿದ್ದಾರೆ, ಆ ಸೈಡ್ ಒಬ್ಬರು ಮಾಡ್ತಾಯಿದ್ದಾರೆ. ಕರೆಂಟ್ ಸರಿ ಇರಲಿಲ್ಲ ಇವತ್ತು, ಪದೇ ಪದೇ ಕರೆಂಟ್ ಹೋಗಿ ಹೋಗಿ ಬರ್ತಾಯಿತ್ತು. ಹಾಗೆ ರಾಯರ ಪೂಜೆ ಮಾಡ್ತಾ ಇಲ್ವಾ ಅಂತ ಕೇಳ್ತಾ ಇದ್ದೀರಾ. ಮಾಡ್ತಾಯಿದ್ವಿ, ಬಟ್ ಮಾಮೂಲಿ ಮನೇಲಿ ಪೂಜೆ ಮಾಡೋದನ್ನು ನಿಲ್ಲಿಸ್ಬಾರ್ದು. ಹಾಗಾಗಿ ಪ್ರತಿದಿನ ದೀಪ ಹಚ್ಚಿ ಪೂಜೆ ಅಂತೂ ಮಾಡ್ತೀವಿ. ಬಟ್ ನಾನು ಮಾಡ್ತಾಯಿಲ್ಲ ಇವಾಗ, ನಿತ್ಯನೇ ಮಾಡ್ತಾ ಇರೋದು. ಇವಾಗ ಈ ಧೂಳಲ್ಲಿ ಇದರಲ್ಲಿ ನಾನು ಖಂಡಿತ ಮುಂಚೆ ಎಲ್ಲ ವಾರ ಮಾಡಬೇಕಾದ್ರೆಲ್ಲ ಕ್ಲೀನ್ ಮಾಡಿಕೊಂಡು ಮಾಡ್ತಾ ಇದ್ವಲ್ಲ, ಆ ಥರ ಮಾಡ್ತಾಯಿಲ್ಲ. ಮನೇಲಿ ಪೂಜೆ ಮಾಡೋದನ್ನು ನಿಲ್ಲಿಸ್ಬಾರ್ದು ಅನ್ನೋ ಕಾರಣಕ್ಕೆ ಪೂಜೆ ಮಾಡ್ತಾ ಇದ್ದೀವಿ. ಅದು ಅಭ್ಯಾಸ ಆಗಿಬಿಟ್ಟಿದೆ. ಒಂದು ದಿನ ಪೂಜೆ ಮಾಡಿಲ್ಲ, ದೀಪ ಹಚ್ಚಿಲ್ಲ ಅಂತಂದರೆ ಸಮಾಧಾನ ಅಂತ ಅನಿಸೋದೇ ಇಲ್ಲ. ಅಂದರೆ ಮುಂಚೆ ಎಲ್ಲ ಕ್ಲೀನಾಗಿ ವಾರ ಮಾಡಬೇಕಾದ್ರೆಲ್ಲ ಯಾವ ಥರ ಮಾಡ್ತಾಯಿದ್ದೆ ಆ ಥರ ಮಾಡ್ತಾಯಿಲ್ಲ. ಈ ಧೂಳಿಂದೆಲ್ಲ ಮುಗಿಲಿ, ಮನೆ ಒಂದು ಸಲ ಸೆಟ್ ಆದಮೇಲೆ ಮತ್ತೆ ಮಾಮೂಲಿ ಯಥಾಸ್ಥಿತಿ ನಾವು ಯಾವ ಥರ ಪೂಜೆ ವಾರ ಎಲ್ಲ ಯಾವ ಥರ ಮಾಡ್ತೀವಿ ಅದೇ ಥರ ಮಾಡ್ತೀವಿ. ಸದ್ಯಕ್ಕಂತೂ ಆಗೋದಿಲ್ಲ. ನೀವೇ ನೋಡ್ತಾ ಇರ್ಬೋದು, ಮನೆ ತುಂಬ ಲಗೇಜ್ ಇದೆ, ಮನೆ ತುಂಬ ಧೂಳಿದೆ. ಸಂಜೆ ನಾನು ಕಸ ಗುಡಿಸಿದ್ರೂ ಕೂಡ ಬೆಳಗ್ಗೆ ಬಂದಾಗ ಮತ್ತು ಅದೇ ಥರ ಧೂಳಾಗುತ್ತೆ. ಹಾಗಾಗಿ ನಾನು ಆ ಥರ ಮಾಡ್ತಾ ಇಲ್ಲ. ಹಾಗೆ ಇಲ್ಲಿ ಶೆಲ್ಫ್ಗಳ ಸೈಡ್ ಸ್ವಲ್ಪ ಎಡ್ಜುಳ್ಕೊಂಡಿತ್ತು, ನಾನು ಅದು ಇಟ್ಕೊಳ್ತಾರೆ ಆ ಥರ ಬೇಡ ಅಂತ ಅಂದೆ. ಅದು ನಾನು ರೆಡಿ ಮಾಡಿಕೊಡ್ತೀನಿ ಅಂತ ಹೇಳಿದರು. ಶೇಪ್ ಬರೆಸ್ತಾ ಇದ್ದಾರೆ ಈಗ, ಅಂದರೆ ಸೈಡ್ ಎಡ್ಜಿತ್ತಲ್ಲ ಅದನ್ನೇ ತೆಗಿತಾ ಇದ್ದಾರೆ. ನಾನು ವಾಯ್ಸ್ ಓವರ್ ಕೊಡ್ತಾ ಇದ್ದೀನಲ್ಲ, ಹಾಗಾಗಿ ನಿಮಗೆ ಅಷ್ಟೊಂದು ಸೌಂಡು ಅಂತ ಅನ್ನಿಸ್ತಾ ಇರ್ಬೋದು. ನೀವು ಇವಾಗ ಕೇಳಿಸ್ಕೊಂಡಿರ್ಬೋದು ಸೌಂಡ್ ಯಾವ ಥರ ಬರ್ತಾ ಇದೆ ಅಂತ. ಗೋಡೆ ಹೊಡೆಯೋದ್ರಿಂದ ಹಿಡಿದು ಮಿಷಿನಲ್ಲಿ ಕಟ್ ಮಾಡೋವರೆಗೂ, ಗೋಡೆ ಅಂದರೆ ಸ್ವಲ್ಪ ಟೈಲ್ಸ್ ತೆಗಿಯೋವರೆಗೂ ಇದೇ ಥರ ಸೌಂಡ್ ಇದ್ದೇ ಇತ್ತು. ಇದಕ್ಕೋಸ್ಕರ ನಂಗೆ ತಲೆನೋವು ಇನ್ನೂ ಕಡಿಮೆ ಆಗಿಲ್ಲ ಅದ್ರ ಸೌಂಡ್ಗೆ. ಇನ್ನೊಂದು ಸಲ ಹಸು ಕಟ್ಟಿ ಹೋಗೋಣ ಅಂತ ಅಂದ್ಕೊಂಡು ಬಂದೆ. ಇವಾಗ ತುಂಬ ಚೆನ್ನಾಗಿ ಹೊಂದ್ಕೊಂಡಿದ್ದಾನೆ ಜಾನು. ನಾನು ಎಲ್ಲಿಗೆ ಹೋದ್ರೂ ಕೂಡ ನಾನು ಹಿಂದೆನೇ ಬರ್ತಾನೆ. ಹಿಂದೆ ತೋಟಕ್ಕೆ ಬಂದರೆ ತೋಟಕ್ಕೂ ಓಡ್ ಬಂದು ಕೂತಿದ್ದಾನೆ. ಅಲ್ಲಿ ಚೆನ್ನಾಗಿ ತಿಂದಿತ್ತು, ಇನ್ನೊಂದು ಹತ್ರ ಕಟ್ಟಿ ಹೋಗೋಣ ಅಂತ ಅಂದ್ಕೊಂಡು ಬಂದೆ. ಜಾಸ್ತಿ ವೀಡಿಯೋ ಮಾಡಲಿಲ್ಲ. ಇವಾಗ ಸಂಜೆ ಆಗಿದೆ, ಸಂಜೆ ಮೇಲೆ ಬ್ಲಾಗ್ ಮಾಡಿದರೆ ನನಗೆ ಗೊತ್ತು ಅಷ್ಟೊಂದು ನೀಟಾಗಿ ಬರಲ್ಲ ಅಂತ ಆಗಿದೆ ಅಂತ ಇವಾಗ ತೋರಿಸ್ತೀನಿ ಆಯಿತಾ. ಇವತ್ತು ಬೆಳಗ್ಗೆಯಿಂದ ಜಾಸ್ತಿ ವೀಡಿಯೋ ಮಾಡಲಿಲ್ಲ. ದೊಡ್ಡಮ್ಮನ ಮನೆಯಿಂದ ಬಂದಾಗಲೇ 11:15 ಏನೋ ಆಗಿಬಿಟ್ಟಿತ್ತು. ಬಂದಾಗ ಕಾಫಿ ಮಾಡಿಕೊಟ್ಟು ಟೀ ಮಾಡಿಕೊಟ್ಟು ಒಂದ್ಸಲ ಹಸು ಕಟ್ಟಿ ಹಿಂಗೆ ಒಂದ್ಸಲ ವಾಷಿಂಗ್ ಮಿಷಿನ್ ಬಟ್ಟೆ ಹಾಕಿ ಬರೋ ಅಷ್ಟರಲ್ಲೆಲ್ಲ ಟೈಮ್ 12:45 ಏನೋ ಆಗ್ತಾಯಿತ್ತು. ಅಲ್ಲಿ ಅಡುಗೆ ಮಾಡೋ ಟೈಮ್ ಆಗಿಬಿಟ್ಟಿತ್ತು. ಹಾಗಾಗಿ ಅಡುಗೆ ಮಾಡೋದಕ್ಕೆ ಶುರು ಮಾಡಿದೆ. ಅಡುಗೆ ಮಾಡಿದ್ಮೇಲೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದೆ, ಊಟಕ್ಕಿಟ್ಟು ಅವರಿಗೆ ಕೆಲಸ ಎಲ್ಲ ಮುಗಿಸಿ ಮಧ್ಯದಲ್ಲಿ ಎಷ್ಟು ವೀಡಿಯೋ ಮಾಡೋದಕ್ಕಾಗುತ್ತೆ ಅಷ್ಟು ಮಾಡಿದ್ದೀನಿ. ಏನೆಲ್ಲ ಕೆಲಸ ಆಗಿದೆ ಅಂತ ಇವಾಗ ತೋರಿಸ್ತೀನಿ. ಸ್ಕೂಲ್ ಇಟ್ಕೊಂಬಂದು ಹಾಲು ಕರೆದು ಎಲ್ಲ ಆಯಿತು. ಇವಾಗ ಅವ್ರಿಗೆ ಟೀ ಮಾಡಿಕೊಟ್ಟೆ, ಟೀ ಕೊಟ್ಟು ಇವಾಗ ವಾಪಸ್ ಮನೆಗೆ ಹೋದ್ರೆ ಬಂದು ಮುಗಿಸ್ತೀವಿ ಅಂತ ಹೇಳಿದ್ದಾರೆ. ಸಣ್ಣ ಪ್ರಾಬ್ಲಮ್ ಆಗಿಬಿಟ್ಟೆ, ಹಾಗಾಗಿ ಒಂದು ಕೆಲಸ ಪೆಂಡಿಂಗ್ ಕೊಡುತ್ತೆ. ಇವತ್ತೇನೆಲ್ಲ ಕೆಲಸ ಆಯಿತು ಅಂತ ಅಂದರೆ, ಅಲ್ಲಿ ಡೋರ್ ಇತ್ತಲ್ಲ ತೋರಿಸ್ತೀನಿ. ಆ ರೂಮಿಂದು ಡೋರ್ ಕಿತ್ತು ಮತ್ತು ಇಲ್ಲಿಗೆ ಹಾಕಿದ್ದಾರೆ. ಇದು ಇವಾಗ ರೂಮ್ ಆಗುತ್ತಲ್ಲ, ಹಾಗಾಗಿ ಇಲ್ಲಿಗೆ ಡೋರ್ ಹಾಕಿದ್ದಾರೆ. ಇದೇ ಜಾಸ್ತಿ ಆ್ಯಕ್ಚುಲಿ ಹೇಳ್ಬೇಕಂತಂದರೆ ಕೀಳೋದು ಮತ್ತು ಇಲ್ಲಿ ಫಿಕ್ಸ್ ಮಾಡೋದು 1-2 ಗಂಟೆ ಮೇಲೆ ಟೈಮ್ ತೊಗೊಂಡಿದೆ, ಜಾಸ್ತಿ ತೊಗೊಂಡಿದೆ. 10:00 ಬಂದ್ರಂತೆ, 1 ಗಂಟೆವರೆಗೂ ಇದೇ ಆಗಿಬಿಟ್ಟಿದೆ. ಅಷ್ಟು ಟೈಮ್ ಇದೊಂದೇ ಬಾಕ್ಲು ಅಲ್ಲಿ ಕಟ್ ಮಾಡಿದ್ದು, ಗೋಡೆ ಕಟ್ ಮಾಡಿದ್ದು ಇಲ್ಲಿ ತೊಗೊಂಡು ಅಷ್ಟರಲ್ಲೇ ಅಷ್ಟು ಟೈಮ್ ಆಗಿದೆ. ಮೇಲ್ಗಡೆ ಸ್ವಲ್ಪ ಏನು ಬಿಟ್ಟಿದ್ರು ಅದನ್ನು ಫಿನಿಶಿಂಗ್ ಮಾಡಿದ್ದಾರೆ. ನಾಳೆ ಸಾರಣೆ ಬರ್ತಾರೆ. ಇನ್ನೂ ಒಳಗೆ ಕೆಲಸ ಆಗಿಲ್ಲ, ಇನ್ನೂ ಇದೆ. ಅಲ್ಲಿ ಲೈಟ್ ಇಲ್ಲ, ಹಾಗಾಗಿ ಇವಾಗ ತೋರಿಸಲ್ಲ, ಅದು ಚೆನ್ನಾಗಿ ಕಾಣಿಸಲ್ಲ. ಆಚೆ ಏನಾಯಿತು ಅಂತ ತೋರಿಸ್ತೀನಿ. ಇಲ್ಲೊಂದು ರೂಮ್ ಇತ್ತಲ್ಲ, ರೂಮಿಗೆ ಇಲ್ಲಿ ಎಂಟ್ರೆನ್ಸ್ ಇತ್ತು, ಹಾಗಾಗಿ ರೂಮೇ ಇಲ್ಲ. ಇವಾಗ ಬಾಗಿಲಿಟ್ಕೊಂಡೇ ಮಾಡ್ತೀರಾ. ಇಲ್ಲೂ ಕೂಡ ಅದನ್ನು ಏನಿತ್ತು ಬಾಗಿಲು ಅದನ್ನು ತೆಗೆದು ಎಲ್ಲ ಫಿನಿಶಿಂಗ್ ಮಾಡಿದ್ದಾರೆ. ಸ್ವಲ್ಪ ಪೇಂಟ್ ಈ ಕಡೆ ಹಾಳಾಗಿದೆ, ಈ ಕಡೆ ಇಷ್ಟ ಆಗಿದೆ. ಬೆಳಗ್ಗೆ 10:15 ಮಧ್ಯಾಹ್ನ 1 ಗಂಟೆವರೆಗೂ ಇದೊಂದೇ ಕೆಲಸ ಆಗಿರೋದು. ಇಷ್ಟೊಂದು ಟೈಮ್ ತೊಗೊಳುತ್ತೆ ಅಂತ ಗೊತ್ತಿರಲಿಲ್ಲ. ಇಲ್ಲಿ ಫಿನಿಶಿಂಗ್ ಕೊಟ್ಟು ಇದು ಒಂದು ಸುತ್ತ ಇಷ್ಟು ಮಾಡೋದಕ್ಕೆ ಒಬ್ಬರು ಮಧ್ಯಾಹ್ನ ತನಕ ಟೈಮ್ ತೊಗೊಂಡಿದ್ದಾರೆ. 1:30 ತನಕ ಮಾಡಿದ್ದಾರೆ. ಇದು ತುಂಬಾ ಟೈಮ್ ಹಿಡಿತು. ಇನ್ನೂ ಅಲ್ಲೊಂದಿದೆ ಅದೇ ಥರ ಮಾಡೋದು, ಅದು ಕೂಡ ಇವತ್ತು ಒಬ್ಬರಿಗೆ ಮಧ್ಯಾಹ್ನವರೆಗೂ ಆಗಬಹುದು. ಅಂದರೆ ಈ ಸೈಡ್ ಆಗಿದೆ, ಮೇಲ್ಗಡೆ ಮಾತ್ರ ಇದೆ. ನೋಡಬೇಕು ಎಷ್ಟಾಗತ್ತೆ ಅಂತ. ಹಾಗೆ ಇದೊಂದು ಕೆಲಸ ಆಗಿದೆ. ಇದು ರೂಮು ಎಂಟ್ರೆನ್ಸ್ ಇದ್ದಿದ್ದು, ಇದನ್ನು ಕೂಡ ಮುಚ್ಚಿದ್ದಾರೆ. ಇದಕ್ಕೆ ಮತ್ತೆ ಪೇಂಟ್ ಮಾಡಿಸ್ಬೇಕು, ನೋಡಬೇಕು ಈಗ ಕಾಣಿಸತ್ತೆ ಎಲ್ಲ ಆದಮೇಲೆ ಅಂತ. ಈ ಥರ ಇದೆ. ಇಷ್ಟೇ ಕೆಲಸ ನೆನ್ನೆ ಆಗಿದ್ದು. 4 ಜನ ಬಂದಿದ್ರು ನೆನ್ನೆನೂ ಕೂಡ, ಬಟ್ ಟೈಮ್ ಜಾಸ್ತಿ ತೊಗೊಳ್ತಾ ಇದೆ. ಆ ಕಾರಣದಿಂದ ಇಷ್ಟೇ ಆಗಿದ್ದು. ಇವತ್ತು ಕೂಡ ಬರ್ತಾರೆ.
ಏನೆಲ್ಲ ಆಗುತ್ತೆ ಅಂತ, ನಾಳೆನೂ ಕೂಡ ಬರ್ತಾರೆ, ಏನೆಲ್ಲ ಆಗುತ್ತೆ ಅಂತ ಕೆಲಸ ನಾಳೆ ತೋರಿಸ್ತೀನಿ, ನಾಳೆ ವ್ಲಾಗಲ್ಲಿ. ಇವತ್ತಿನ ವ್ಲಾಗನ್ನು ಇಲ್ಲೇ ಎಂಡ್ ಮಾಡ್ತೀನಿ. ಈ ವ್ಲಾಗ್ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಪ್ಲೀಸ್ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಬೈ ಮಾಡು ಜಾನು, ಇಲ್ಲಿ ಜಾನು, ಏ ಜಾನು, ಇಲ್ಲಿ ಜಾನುಮ್ಮ.